ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಪರಿಣಾಮ ನಾನಾ ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು. ಗಾಳಿ ಮತ್ತು ಮಳೆಗೆ 300 ಎಕರೆಗೂ ಅಧಿಕ ಬಾಳೆ ನಾಶವಾಗಿದೆ. ಚಾಮರಾಜನಗರದ ಉತ್ತುಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದೆ ಬಾಳೆ. ಇನ್ನೆರಡು ತಿಂಗಳಲ್ಲಿ ಫಸಲಿಗೆ ಬರ್ತಾ ಇದ್ದಂತಹ ಬಾಳೆ ನಾಶವಾಗಿರೋದ್ರಿಂದ ರೈತ ಕಣ್ಣೀರಿಟ್ಟಿದ್ದಾನೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಅಂಥೇಳಿ ಗೋಳಾಡ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದಲ್ಲ ಎರಡಲ್ಲ 300 ಎಕರೆಯಲ್ಲಿ ಬೆಳೆದಂತಹ ಬಾಳೆ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು. ಇನ್ನೇನು 2-3 ದಿನಗಳಾಗಿದ್ರೆ ಅದನ್ನ ಕಟಾವು ಮಾಡಬೇಕಿತ್ತು, ಮಾರಾಟ ಮಾಡಬೇಕಿತ್ತು. ಈಗ ಗಾಳಿ ಮತ್ತು ಮಳೆಯಿಂದಾಗಿ ಸಂಪೂರ್ಣವಾಗಿ ರೈತನ ಬದುಕು ಮೂರಾಬಟ್ಟೆಯಾಗಿದೆ. ಸುಮಾರು ಹೆಚ್ಚು ಕಡಿಮೆ ಇಲ್ಲಿ ನಾವು ಒಂದು 8,000 ಕಟ್ಟೆ ನೆಟ್ಟಿದ್ದು ಸರ್. 8,000 ಕಟ್ಟೆಯಲ್ಲಿ ಹೆಚ್ಚು ಕಡಿಮೆ ಒಂದು 6,000 ಕಟ್ಟೆ ಬಿದ್ದೋಗಿದೆ. ಇನ್ನೂ ಒಂದೂವರೆ ಸಾವಿರ ಕಟ್ಟೆ ಇರ್ಬೋದು. ಅದು ಗ್ಯಾರಂಟಿ ಇಲ್ಲ ಸರ್. ಇವತ್ತು ನಾಳೆ ಬಿದ್ದೋಗೋದು ಎಲ್ಲ ಅದೇ ಹೊರಕೊಂಡ್ಬಿಟ್ಟದೆ. ಆದ್ದರಿಂದ ಸುಮಾರು ಹೆಚ್ಚು ಕಡಿಮೆ 12ರಿಂದ 15 ಲಕ್ಷ ರೂಪಾಯಿ ಗಂಟೆ ಇನ್ವೆಸ್ಟ್ ಮಾಡಿದ್ದೀನಿ ದುಡ್ಡು ಇದಕ್ಕೆ. ಇವಾಗಲೇ ಇನ್ನು 7 ತಿಂಗಳಲ್ಲಿ ಇದು ದುಡ್ಡು ಬಂದ್ಬಿಡೋದು. ಮಳೆ ಉಯ್ದಾದ್ರೂ ಪರವಾಗಿಲ್ಲ, ಹೆಂಗೆ ಅಡ್ಜಸ್ಟ್ ಆಗೋಗೋದು. ಈ ರೀತಿ ನಾವು ಮಳೆ ಬಿತ್ತಲ್ಲ ಅಂತ ತುಂಬ ಸಂತೋಷ. 12ವರೆಗೆಲ್ಲ ನಾವು ತುಂಬ ಸಂತೋಷವಾಗಿದ್ದೋ ಮೋಡ ನೋಡ್ಬಿಟ್ಟು ಸ್ಟಾರ್ಟ್ ಆಯಿತು.